ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸ್ಪೆಷಲ್ ನೋಡ್ತಿದ್ದೀರಲ್ಲ, ಇದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಇದು ಬೌಲ್ ಅಂತಂದರೆ, ಸ್ವಲ್ಪ ಹುಣಸೆಹಣ್ಣನ್ನು ನೆನೆ ಹಾಕೋಬೇಕು. ಮೀನು ಸಾರಿಗೆ ಫಸ್ಟು ಹುಣಸೆಹಣ್ಣು ನೆನೆ ಹಾಕ್ಕೊಂಡ್ರೆ ಅದು ಹುಳಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನಾನೊಂದು ಹುಣಸೆಹಣ್ಣನ್ನು ನೋಡಿ, ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಹುಣಸೆಹಣ್ಣನ್ನು ನೀರಿಗೆ ಹಾಕಿ ಸ್ವಲ್ಪ ಹೊತ್ತಿಗೆ ನೆನೆ ಹಾಕೋಕ್ಕೆ ಇಡ್ತೀನಿ. ನೋಡಿ, ಇವಾಗ ನೀರು ಹಾಕಿ ಸ್ವಲ್ಪ ಅದು ಮುಳುಗೋವರೆಗೂ ಸ್ವಲ್ಪ ನೀರು ನೆನೆ ಹಾಕಿಟ್ರೆ ಸಾಕು. ಆವಾಗ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ, ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಆವಾಗ ಸೋಸಿಟ್ಕೊಂಡ್ರೆ ಆಯಿತು. ಮೀನನ್ನ ಚೆನ್ನಾಗಿ ತೊಳೆದು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರಾಗಿ ಹಿಟ್ಟು ಕೂಡ ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಸುಮಾರು ಒಂದು 2 kg ಮೀನು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಒಂದು ಸಣ್ಣ ಈರುಳ್ಳಿ 3 ಹಾಕ್ಕೊಂಡಿದ್ದೀನಿ. ನೋಡಿ, 2 ಇಂಚಷ್ಟು ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಟೊಮೆಟೊ ಹಾಕ್ತೀನಿ. 1 ಕಪ್ಪಷ್ಟು ತೆಂಗಿನ ತುರಿ, ನಾನು ಇದ್ರಲ್ಲಿ ತುರಿದಿರೋದ್ರಿಂದ ಸ್ವಲ್ಪ ಜಾಸ್ತಿ ಅಂದಂಗೆ ಕಾಣಿಸುತ್ತೆ ಅಷ್ಟೇ. 1 ಕಪ್ಪಷ್ಟು ತೆಂಗಿನ ತುರಿ. ನೀವು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಜೀರಿಗೆ ಹಾಕಬೇಕು, ತುಂಬಾ ಇಂಪಾರ್ಟೆಂಟ್, ಯಾವತ್ತೂ ಸ್ಕಿಪ್ ಮಾಡಬೇಡಿ. ಜೀರಿಗೆ ಹಾಕಿ ತುಂಬ ರುಚಿಯಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಕಡಲೆ ಹಾಕ್ಕೊಂಡು ನೋಡಿ, ಇದಕ್ಕೆ ನಾನು ಅಚ್ಕಾರದ ಪುಡಿ ಮತ್ತು ಧನಿಯಾ 2 ಮಿಕ್ಸ್ ಆಗಿರೋವಂಥದ್ದನ್ನು 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಇನ್ನು ಸ್ವಲ್ಪ ಖಾರ ಬೇಕನ್ನಿಸ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕಿ ನೋಡಿ, ಇದಕ್ಕೆ ನಾನು 4 ಲವಂಗ ಹಾಕ್ಕೊಂಡಿದ್ದೀನಿ, ಹಾಗೆ ಚಕ್ಕೆ ಕೂಡ ಒಂದು 3 ಪೀಸಷ್ಟು ಚಕ್ಕೆನ ಹಾಕ್ಕೊಳ್ತೀನಿ. ಹಾಕಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತೀನಿ. ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗೋಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಪೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ರುಬ್ಬಿರೋ ಮಸಾಲೆನ ಎಲ್ಲ ಕೂಡ ಹಾಕ್ಕೊಳ್ಳೋಣ. ನೋಡಿ, ನೀಟಾಗಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ತೊಳೆದು ಕೂಡ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರನ್ನ ನೀಟಾಗಿ ತೊಳೆದು ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ನೀರಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನಾನು ಇವಾಗ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಸಾಲ್ಟ್ ಹಾಕಿದ್ಮೇಲೆ ಹುಣಸೆಹಣ್ಣು ರಸ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಂತರ ಹುಳಿ ಹಾಕೋಣ. ಹುಳಿನ ನಾನು ಸೋಸಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಿವುಚು ಹುಳಿ ಎಲ್ಲ ತೆಗೆದಿಟ್ಕೊಂಡಿದ್ದೆ ನಾನು. ನೋಡಿ, ಇವಾಗ ಹುಳಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೀಟಾಗಿ, ಆವಾಗ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಮೀನು ಸಾರು ಅಂದರೆ ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು. ನೋಡಿ, ನಾನು ಸಾಲ್ಟ್ ಕಮ್ಮಿ ಇತ್ತು ಅಂತ ಮತ್ತೊಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ತೆಳುಗೆ ಬೇಡ, ನಾನು ಇದು ಸ್ವಲ್ಪ ಅಗಲ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಫಿಶ್ಶಿಗೆ ಸ್ವಲ್ಪ ಅಗಲ ಪಾತ್ರೆನೇ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಕಲಸೋದಂಗೆ ಆಗಿಬಿಡುತ್ತೆ. ನೋಡಿ, ಇವಾಗ ಎಲ್ಲವನ್ನು ನಿಧಾನವಾಗಿ ಒಂದೊಂದೇ ಪೀಸ್ಗಳನ್ನ ನೀಟಾಗಿ ಹಾಕ್ಕೊಳ್ಳೋಣ. ಫಿಶ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ತುಂಬಾ ಇಷ್ಟ, ಚೆನ್ನಾಗಿ ಕೂಡ ಇರುತ್ತೆ. ಈ ಥರ ಒಂದು ಸಲ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇವಾಗ ನಾನು ನೀಟಾಗಿ ಎಲ್ಲನೂ ಕೂಡ ಫಿಶ್ಗಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರೈ ಕೂಡ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಸಾಂಬಾರಿಗೆ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ನಿಧಾನಕ್ಕೆ ಒಂದ್ರ ಮೇಲೊಂದು ಹಾಕಬೇಡಿ, ಸ್ವಲ್ಪ ಸೈಡ್ ಮಾಡಿ ಹಾಗೆ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಕಡೆ ನೀಟಾಗಿ ಅದನ್ನು ಸ್ವಲ್ಪ ಮುಳುಗೋವರೆಗೂ ಹಾಕಿ ಇದು ಮಾಡಿ. ನನ್ನ ತಲೆ ಸ್ವಲ್ಪ ಹೈಟಾಗಿತ್ತು ಅನ್ನೋದಕ್ಕೋಸ್ಕರ ಅದನ್ನು ಉಲ್ಟಾ ಮಲಗಿಸ್ತೇನೆ. ಉಲ್ಟಾ ಅಂದರೆ ಸ್ವಲ್ಪ ಹಾಗೆ ಸೈಡಿಗೆ ಮಲಗಿಸಿದ್ರೆ ನೀಟಾಗಿ ಬೆಂಡಾಗುತ್ತೆ, ಅವಾಗ ಚೆನ್ನಾಗಿ ಕೂಡ ಬೇಯುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸ್ಟವ್ ಮೇಲೆ ಇಟ್ಟು ನಾನು ಇದಕ್ಕೆ ನೋಡಿ
ಸ್ಟವ್ ಮೇಲೆ ನಾನು ಇಷ್ಟೊತ್ತವರೆಗೂ ಸ್ಟವ್ ಇಲ್ಲಿ ಮೇಲೆ ಇಟ್ಟಿರಲಿಲ್ಲ, ಇವಾಗ ಅಷ್ಟೇ ಇಟ್ಟು ಇದಕ್ಕೆ ನಾನು ನಾನು ಇಲ್ಲೊಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಿದ್ದೀನಿ. ಬೇಕಂದರೆ ನೀವು ಕಾಯಿಸಿದ ತುಪ್ಪ ಕೂಡ ಬೇಕಾದರೂ ಹಾಕ್ಬೋದು. ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಯಾವ ಕಾರಣಕ್ಕೂ ತೆಗಿಬೇಡಿ, ಅದು ಚೆನ್ನಾಗಿ ಕುದಿ ಬಂದು ಸಾಂಬಾರು ಆಗಿದೆ ಅನ್ನೋವರೆಗೂ ತೆಗಿಯೋದು ಬೇಡ. ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಗಮ್ಮಂತ ಇದೆ ಅಂತ, ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ನೋಡಿ ಈಗ ಸಾಂಬಾರು ಬೆಂದಿದೆಯಾ ಅಂತ ಒಂದು ಸಲ ನೋಡಿಕೊಂಡ್ರೆ ಸಾಕು, ಹುಳಿ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ನೋಡಿ ನಾನು ಫಿಶ್ನ ಸ್ವಲ್ಪ ಹಿಂಗೆ ಮಲಗಿಸಿದ್ದೆ ಅಲ್ಲ, ಈಗ ಉಲ್ಟಾ ಮಾಡಿ ಹಾಕ್ತಿದ್ದೀನಿ. ಬೆಂದಿದೆ, ಬಟ್ ಇನ್ನೊಂದು ಸಲ ಉಲ್ಟಾ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ನೋಡಿ ನಾನು ಬೆಂದ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಹೇಗಿದೆ ಅಂತ. ಯಾವುದೂ ಕೂಡ ಪುಡಿ ಆಗಿಲ್ಲ, ಚೆನ್ನಾಗಿ ಕೂಡ ಇದೆ. ನಾನು ಇದನ್ನು ನಿಮಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಮುದ್ದೆ ಜೊತೆಗೆ ಮೀನು ಸಾರು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ. ನಾನು ಬಾಂಗಡೆ ಮೀನು ಕೂಡ ಫ್ರೈ ಮಾಡ್ಕೊಂಡಿದ್ದೆ, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಅದು ಫ್ರೈ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ನಾನು ಬಾಂಗಡೆ ಕೂಡ ಫ್ರೈ ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.